ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಕಾವ್ಯ ಭಾಗ ದುರ್ಯೋಧನ ವಿಲಾಪವನ್ನು ನೋಡಿದ್ವಿ. ಗದ್ಯದಲ್ಲಿ ಬೆಸಗರಹಳ್ಳಿ ರಾಮಣ್ಣ ಅವರ ಗಾಂಧಿ ಸಣ್ಣ ಕಥೆಯನ್ನು ನೋಡಿದ್ವಿ. ಇದೀಗ ಮತ್ತೆ ಕಾವ್ಯ ಭಾಗದ ಕಡೆಗೆ ಬರೋಣ. ಒಂದು ಹೊಸದೊಂದು ಕಾವ್ಯದ ಪರಿಚಯ ನಿಮಗೆ ಮಾಡಿಕೊಡ್ಬೇಕು. ಬಹುಶಃ ವಿಶ್ವದ ಸಾಹಿತ್ಯಿಕ ಪ್ರಕಾರಗಳಲ್ಲಿ ನಾವು ನೋಡ್ತಾ ಹೋದರೆ ಕನ್ನಡದ ಬಹಳ ವಿಶಿಷ್ಟವಾದಂಥ ಒಂದು ಕೊಡುಗೆಯಾಗಿ ವಚನ ಸಾಹಿತ್ಯ ನಿಲ್ಲುತ್ತೆ. ಈಗಾಗಲೇ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ನೀವು ವಚನಗಳನ್ನು ನೋಡಿದ್ದೀರಿ, ನಿಮ್ಮ ಮೇಷ್ಟ್ರು ಅದನ್ನು ಪಾಠ ಮಾಡಿದ್ದಾರೆ. ವಚನಗಳನ್ನು ಅಧ್ಯಯನ ಮಾಡುವ ಒಂದು ಸಣ್ಣ ರೀತಿ ಅದರ ನೆಲೆಗಳನ್ನು ನೀವು ನೋಡಿದ್ದೀರಿ. ಈಗ ಸ್ವಲ್ಪ ವಿಸ್ತೃತವಾಗಿ ವಚನಗಳನ್ನು ನೀವು ನೋಡಬೇಕು, ಅಭ್ಯಾಸ ಮಾಡಬೇಕು ಎನ್ನುವ ನೆಲೆಯಲ್ಲಿಯೇ ಈ ಪಠ್ಯವನ್ನು ನಿರ್ಧರಿಸಿದಂಥವರು ಒಂದು ವಚನಕಾರರ ವಚನಗಳನ್ನು ನಿಮಗಾಗಿ ಇಟ್ಟಿದ್ದಾರೆ. ಹಾಗಾದರೆ ಈಗಾಗಲೇ ನೀವು ಅಧ್ಯಯನ ಮಾಡಿರುವಂತಹ ಈ ವಚನಗಳು ಬಹಳ ವಿಶಿಷ್ಟವಾದ ಸಾಹಿತ್ಯ ರೂಪ ಇತ್ಯಾದಿಗಳನ್ನು ಹೇಳಿದ ಮೇಲೆ ವಚನ ಅಂದರೆ ಏನು ಅನ್ನುವ ಪ್ರಶ್ನೆ ನಮ್ಮ ಮುಂದಿದೆ. ವಚನ ಅಂದರೆ ಸಾಮಾನ್ಯವಾದಂಥ ಭಾಷೆಯಲ್ಲಿ ಮಾತು ಅಂತ. ಹೌದು, ಸಾಮಾನ್ಯ ಭಾಷೆಯಲ್ಲಿ ವಚನ ಅಂದರೆ ಮಾತು. ಆದರೆ ಇಲ್ಲಿ ಇದೊಂದು ಸಾಹಿತ್ಯಿಕವಾದಂತಹ ಒಂದು ರೂಪ. ಎಲ್ಲೋ ಒಂದು ಕಡೆಗೆ ಪದ್ಯಕ್ಕೂ ಸಿಲುಕದೆ, ಗದ್ಯಕ್ಕೂ ಸಿಲುಕದೆ, ಇವುಗಳ ಎರಡರ ನಡುವೆ ನಿಂತಿರುವಂಥದ್ದು, ಈ ಕಡೆಗೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಒಂದು ವಿಶಿಷ್ಟವಾದ ಬಂಧ ಇದು ವಚನವಾಗಿದೆ. ಇದು 12ನೇ ಶತಮಾನದಲ್ಲಿ ಶಿವಶರಣರು ಕಂಡುಕೊಂಡಂತಹ ಒಂದು ಸಾಹಿತ್ಯಿಕ ಮಾರ್ಗವಾಗಿದೆ ಈ ವಚನ ಸಾಹಿತ್ಯ. ನಾನು ಹೇಳಿದೆ ವಿಶ್ವ ಸಾಹಿತ್ಯದಲ್ಲಿಯೇ ಬಹಳ ವಿಶಿಷ್ಟವಾದ ಸಾಹಿತ್ಯ ರೂಪ ಅಂತ ಹೇಳಿದೆ. ಯಾಕಂದರೆ ವಚನ ಸಾಹಿತ್ಯದಂತಹ ಇನ್ನೊಂದು ಮಾದರಿ ಜಗತ್ತಿನ ಬೇರೊಂದು ಭಾಷೆಯ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಹಳ ವಿಶಿಷ್ಟ ಮತ್ತು ಅನನ್ಯ ಎನಿಸುವಂತಹ ಒಂದು ಸಾಹಿತ್ಯಿಕವಾದ ಕೊಡುಗೆ ಈ ಕನ್ನಡ ನೆಲದ್ದು, 12ನೇ ಶತಮಾನದ ಶಿವಶರಣರದ್ದು ಅನ್ನೋದು ನಾವೆಲ್ಲ ಈ ನೆಲದವರಾಗಿ ಹೆಮ್ಮೆ ಪಡಬೇಕು. ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಅಂತ ಹೇಳಿ ಭಾವಗೀತೆಯನ್ನು ಆ ಕುರಿತು ಮಾತನಾಡುವಾಗ ಬೇಂದ್ರೆಯವರು ಹೇಳ್ತಾರೆ. ಹಾಗೆ ನೋಡಿದರೆ ವಚನಗಳು ಮಾತು ಮಾತು ಮತಿಸಿ ಬಂದ ನಾದದ ನವನೀತವೇ ಆಗಿದೆ, ಭಾವದ ನವನೀತವೇ ಆಗಿದೆ. ಚಿಂತನ ಮಂಥನಗಳನ್ನು ನಡೆಸಿಯೇ ಹುಟ್ಟಿದ ಒಂದು ಹೊಸ ಅರ್ಥ ವ್ಯಾಖ್ಯಾನವಾಗಿದೆ ಇದು ವಚನಗಳು. ವಚನಗಳಲ್ಲಿ ಬಹಳ ಪ್ರಧಾನವಾಗಿ ಯಾಕೆ ಇಂಥದ್ದೊಂದು ಸಾಹಿತ್ಯ ಹುಟ್ಟುಕೊಳ್ತು, ಕಾರಣ ಏನಿದೆ, ಒಂದಿಷ್ಟು ಚಾರಿತ್ರಿಕವಾದ ನೆಲೆಯ ಆಲೋಚನೆಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಮಕ್ಕಳೇ, ನೀವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ನಾನು ದುರ್ಯೋಧನ ವಿಲಾಪವನ್ನು ಮಾಡುವಾಗ ಒಂದು ಮಾತು ಹೇಳಿದ್ದೆ, ಅದು ರಾಜಾಶ್ರಯದ ಸಾಹಿತ್ಯವಾಗಿತ್ತು. ಆ ಸಾಹಿತ್ಯ ಏನಿದ್ರು ಆ ಕಾಲದ ಒಂದು ರಾಜಾಸ್ಥಾನದಲ್ಲಿಯೇ ಹುಟ್ಟುತ್ತಾ ಇತ್ತು. ಬಹುಶಃ ರಾಜಾಸ್ಥಾನಕ್ಕೆ ಒಂದು ಪಂಡಿತ ಪರಂಪರೆಗೆ ಅದು ಮೀಸಲಾಗಿತ್ತು. ಅದರಿಂದ ಆಚೆಗೆ ಬಂದಿರಲಿಲ್ಲ, ಜನಸಾಮಾನ್ಯರಿಗೆ ತಲುಪಿರಲಿಲ್ಲ. ಕಾರಣ ಇಷ್ಟೇ, ಅದು ಜನಸಾಮಾನ್ಯರಿಗೆ ನಿಲುಕದ ಭಾಷಾ ಬಂಧವಾಗಿತ್ತು. ಹಾಗಾಗಿ ಅನಕ್ಷರಸ್ಥರಾಗಿದ್ದಂತಹ ಆ ಜನಸಾಮಾನ್ಯರಿಗೆ ಈ ಪಂಡಿತ ಪರಂಪರೆಯ ಕಾವ್ಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಬಹಳವೇ ಕಷ್ಟವಾಗಿತ್ತು. ರನ್ನನ ಗದಾ ಯುದ್ಧದ ಪದ್ಯಗಳನ್ನು ಓದಿದರೆ ಯಾರಿಗೂ ಅರ್ಥವಾಗ್ತಾ ಇರಲಿಲ್ಲ. ಹೋಗಲಿ, ಅದಕ್ಕಿಂತ ಹಿಂದೆ ಧಾರ್ಮಿಕವಾದ ವಿಚಾರಗಳೇ ಇರ್ಬೋದು, ಇತ್ಯಾದಿ ಚಿಂತನೆಗಳೇ ಇರ್ಬೋದು, ಆ ತತ್ವಗಳೇ ಇರ್ಬೋದು, ಅವುಗಳೆಲ್ಲ ಸಂಸ್ಕೃತದಲ್ಲಿತ್ತು. ಆ ಸಂಸ್ಕೃತದ ಆ ಶ್ಲೋಕಗಳನ್ನು, ಆ ವಿಚಾರಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದರೆ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಹಾಗಾಗಿ ಎಷ್ಟೋ ವಿಚಾರಗಳು ಜನಸಾಮಾನ್ಯರಿಗೆ ತಲುಪದೇ ಹಾಗೆ ದೂರಕ್ಕೆ ಉಳಿದು ಬಿಟ್ಟಿದ್ವು. ಬಹುತೇಕ ಜನ ಸಮುದಾಯಕ್ಕೆ ಇವುಗಳು ಯಾವುದು ತಲುಪ್ತಾ ಇರಲಿಲ್ಲ. ಹಾಗಾದರೆ ಇದು ತಲುಪಬಾರದೆ? ಹಾಗಾದರೆ ಯಾವುದೇ ತತ್ವ, ಯಾವುದೇ ವಿಚಾರ, ಯಾವುದೇ ಧಾರ್ಮಿಕವಾದ ಚಿಂತನೆ ಇರೋದು ಯಾತಕ್ಕಾಗಿ? ಜನರಿಗಾಗಿ, ಜನರ ಬದುಕಿಗಾಗಿ, ಜನರ ಬದುಕಿನ ರೀತಿ ನೀತಿಗಳನ್ನು ರೂಪಿಸಲಿಕ್ಕಾಗಿ. ಹಾಗಿರಬೇಕಾದ್ರೆ ಬಹುತೇಕ ಜನರಿಗೆ ಅದು ತಲುಪೋದಿಲ್ಲ ಅಂತಾದಾಗ ನಿಜವಾದ ಬರವಣಿಗೆಯ ಸಾರ್ಥಕತೆಯಲ್ಲಿದೆ? ಇಂಥದ್ದೊಂದು ಚರ್ಚೆ ಆರಂಭವಾಗಲಿಕ್ಕೆ 12ನೇ ಶತಮಾನ ಬೇಕಾಯಿತು.
ಶರಣರು ಮೊದಲು ಆಲೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ನಾವು ಹೇಳುವುದು ಜನರಿಗೆ ಅರ್ಥವಾಗೋದಿಲ್ಲ ಅಂತ ಆದರೆ ನಾವು ಯಾಕೆ ಅಷ್ಟು ಕಠಿಣವಾದ ಭಾಷೆಯಲ್ಲಿ ಅದನ್ನು ಹೇಳಬೇಕು, ಅಂತಹ ಕಠಿಣವಾದ ಛಂದೋಬಂಧದಲ್ಲಿ ಯಾಕೆ ಅದನ್ನು ಕಟ್ಟಿಕೊಡಬೇಕು, ಯಾಕೆ ಇದಕ್ಕೊಂದು ಮಾತಿನ ರೂಪ ಕೊಡಬಾರ್ದು ಅನ್ನೋದು ಬಂತು. ಹಾಗಾಗಿ ಆ ಮಾತಿನ ರೂಪವನ್ನು ಕೊಡುವ ಪ್ರಯತ್ನವೇ ಶರಣರಿಂದ ಹುಟ್ಟಿದ ವಚನಗಳು. ಹಾಗಾಗಿ ವಚನ ಅಂದರೆ ಹೇಗೆ ಮೂಲದಲ್ಲಿ ಮಾತೋ, ಆ ಮಾತೇ ಏನಾಗಿದೆ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದ ವಿಶೇಷವಾದ ಮಾತಾಗಿ ವಚನಗಳಲ್ಲಿ ಕಾಣ್ತಾ ಇದೆ. ಹೀಗಾಗಿ ಅಂಥದ್ದೊಂದು ಅದ್ಭುತವಾದ ಸಾಹಿತ್ಯ ಚಿಂತನೆ 12ನೇ ಶತಮಾನದ ಶಿವಶರಣರಿಂದ ಆರಂಭವಾಯಿತು. ನೋಡಿ, ಒಂದು ಚಿಂತನೆ ಆರಂಭವಾದ ತಕ್ಷಣ ಅದಕ್ಕೊಂದು ವಿಶೇಷವಾದ ಮಹತಿ ಬರಬೇಕು ಅಂತಿಲ್ಲ. ಆದರೆ 12ನೇ ಶತಮಾನದ ಆ ಚಿಂತನೆಗಳು, ಆ ವಿಚಾರಗಳು ಇವತ್ತಿಗೂ ಪ್ರಸ್ತುತವಾಗ್ತವೆ. ಅವತ್ತು ಪ್ರಸ್ತುತವಾಗಿದ್ದು ಆದರೆ ಇವತ್ತಿಗೂ ಅವು ಪ್ರಸ್ತುತವಾಗ್ತವೆ ಅಂತಾದರೆ ಅವುಗಳ ಮಹತ್ವ ಏನಿದೆ, ಹಾಗಾದರೆ ಇವುಗಳ ಹಿಂದಿನ ಆಲೋಚನೆ ಎಂಥದ್ದಿತ್ತು ಇತ್ಯಾದಿ ವಿಚಾರಗಳನ್ನು ನಾವು ನೋಡಲೇಬೇಕು. ಒಂದಿಷ್ಟು ಆಲೋಚನೆ ಮಾಡೋಣ. ಯಾವಾಗ ಜನರಿಗೆ ನಾವು ಹೇಳುವ ವಿಚಾರಗಳು ಚಿಂತನೆಗಳು ಅರ್ಥವಾಗೋದಿಲ್ವೋ, ನಾವು ಬರೆದದ್ದು ಅರ್ಥವಾಗಲಿಲ್ವೋ, ಆವಾಗ ನಾನು ನನಗೆ ಅನುಕೂಲವಾಗೋ ರೀತಿಯಲ್ಲಿ ಅದನ್ನು ನಾನು ಹೇಳಿಬಿಡ್ಬೋದಲ್ವೇ. ಬಹುಶಃ ಆ ಕಾಲದ ಅನೇಕ ಸಂಗತಿಗಳು ಜನಸಾಮಾನ್ಯರಿಗೆ ತಲುಪದೆ ಜನಸಾಮಾನ್ಯರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಂತಹ ಅನೇಕ ತತ್ವ ವಿಚಾರಗಳ ದುರ್ಬಳಕೆ ಆಗ್ತಾ ಇದ್ದಂತಹ ಸಂದರ್ಭ ಇತ್ತು ಆ ಕಾಲಕ್ಕೆ. ಹಾಗಾಗಿ ಅದರಿಂದ ಜನರನ್ನು ಮುಕ್ತಗೊಳಿಸಬೇಕಾಗಿತ್ತು, ಜನರಿಗೊಂದು ಹೊಸ ಆಲೋಚನೆ ಕೊಡಬೇಕಾಗಿತ್ತು. ಎಲ್ಲೋ ಒಂದು ಕಡೆಗೆ ಅನೇಕ ವಿಚಾರಗಳು, ಹಿಂದಿನಿಂದ ಬಂದಿರುವ ಅನೇಕ ಸಂಗತಿಗಳು ಜನರ ಬದುಕನ್ನು ಅಸಹನೀಯವಾಗಿ ಮಾಡಿಸಿಬಿಟ್ಟಿತ್ತು. ಅದರಿಂದ ಹೊರಗಡೆ ಬರಬೇಕಾಗಿತ್ತು. ಬದುಕನ್ನು ಪ್ರೀತಿಸುವ, ಬದುಕನ್ನು ಬಹಳ ಒಂದು ಯಶಸ್ಸಿನೆಡೆಗೆ ಕೊಂಡೋಗುವ ಒಂದು ದಾರಿ ಬೇಕಾಗಿತ್ತು. ಅದಕ್ಕೆ ವಚನಕಾರರು ಒಂದು ಹೊಸ ರಹದಾರಿಯನ್ನೇ ವಚನಗಳ ಮೂಲಕ ಕಂಡುಕೊಂಡರು. ಧಾರ್ಮಿಕವಾದ ವಿಚಾರಗಳಿಗೆ ಅವರದ್ದೇ ಆದ ನಿರೂಪಣೆಗಳನ್ನು ಕೊಟ್ಟರು. ಬದುಕಿನ ರೀತಿ ನೀತಿಗಳಿಗೆ ಅವರದ್ದೇ ಆದಂಥ ನಿರೂಪಣೆಗಳನ್ನು ಕೊಟ್ಟರು. ಸ್ವರ್ಗ ನರಕ ಇತ್ಯಾದಿ ಚಿಂತನೆಗಳಲ್ಲಿಯೇ ಜನ ಮುಳುಗಿ ಹೋಗಿದ್ದಾಗ ಅದಕ್ಕೆ ಒಂದು ವಾಸ್ತವದ ಚಿಂತನೆಯನ್ನು ಕಟ್ಟಿಕೊಟ್ರು. ಎಷ್ಟು ಅದ್ಭುತವಾದಂಥ ಚಿಂತನೆ ಜನಸಾಮಾನ್ಯರಿಗೆ ಹೇಗೆ ತಲುಪಿತು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಎನಿಸಬೇಕು. ಹೇಗೆ ಜನಪದ ಸಾಹಿತ್ಯವೊಂದು ಬಾಯಿಂದ ಬಾಯಿಗೆ ಹೇಗೆ ಹರಿದುಕೊಂಡು ಬಂತೋ ಅವತ್ತು ವಚನ ಸಾಹಿತ್ಯವೂ ಅಷ್ಟೇ. ಇವರು ಬರವಣಿಗೆಯಲ್ಲಿದ್ದರೂ ಕೂಡ ಜನಸಾಮಾನ್ಯರ ಬಾಯಲ್ಲಿ ವಚನಕಾರರು ಹೇಳಿದ ಆ ಸಾಲುಗಳು, ಆ ಮಾತುಗಳು ವಿಶೇಷವಾಗಿ ನಲಿದಾಡಲಿಕ್ಕೆ ಆರಂಭಿಸಿಬಿಟ್ಟು ಬಹಳ ಸರಳವಾದ ನಿರೂಪಣೆಯನ್ನು ಕೊಡಲಿಕ್ಕೆ ಆರಂಭಿಸಿದರು. ನೆನಪು ಮಾಡಿಕೊಳ್ಳೋದಾದರೆ ಅಲ್ಲಮ ಪ್ರಭುವಿನಂತಹ ಹಿರಿಯ ವಚನಕಾರ, ಜೇಡರದಾಸಿಮಯ್ಯನಂತಹ ಹಿರಿಯ ವಚನಕಾರ, ಇಡೀ ವಚನ ಸಾಹಿತ್ಯದ ಬಹಳ ವಿಶೇಷವಾಗಿ ವಚನ ಸಾಹಿತ್ಯವನ್ನು ಕಟ್ಟಿ ಬೆಳೆಸಿದ ನಾಯಕನಾಗಿದ್ದ ಬಸವಣ್ಣ, ಅಕ್ಕಮಹಾದೇವಿ, ಇವರೆಲ್ಲರ ಆ ವಚನಗಳು, ಇನ್ನೂ ಅನೇಕ ವಚನಕಾರರಿದ್ದಾರೆ. ಆ ವಚನಕಾರರ ಅದೆಷ್ಟೋ ವಚನಗಳು ಒಂದು ಹೊಸ ದಾರಿಯನ್ನು ಜನಸಾಮಾನ್ಯರ ಬದುಕಿಗೆ ಕಂಡುಕೊಟ್ಟು ಎಷ್ಟು ಸರಳವಾಗಿ ಒಂದು ಕಾಯಕ ಅನ್ನುವಂಥ ಒಂದು ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಕೊಟ್ಬಿಟ್ರು ಅಂತ ಹೇಳಿದ್ರೆ, ಕಾಯಕವೇ ಕೈಲಾಸ ಅಂದ್ಬಿಟ್ರು. ಕೇಳಲಿಕ್ಕೆ ಬಹಳ ಸರಳವಾಗಿದೆ, ಆದರೆ ಕಾಯಕವೇ ಕೈಲಾಸ ಎನ್ನುವುದು ಎಷ್ಟು ಅರ್ಥಪೂರ್ಣವಾದ ಚಿಂತನೆಯೊಂದಾಗಿತ್ತು. ಜನ ಕೆಲಸವನ್ನು ಮರೆತು ಮುಕ್ತಿಯ ಕಡೆಗೆ ಆಚರಣೆ, ಆರಾಧನೆ, ವ್ರತ ಇತ್ಯಾದಿಗಳಲ್ಲಿ ಮುಳುಗಿದ್ದಾಗ ಇಲ್ಲ ಲೌಕಿಕದ ಬದುಕು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಹೊರಟರು. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರು. ನೀವು ಅಲ್ಲಿಯ ದಾರಿ ಕಂಡುಕೊಳ್ಬೇಕಾದ್ರೆ ಇಲ್ಲಿ ಸಲ್ಲಬೇಕು, ನೀವು ಇಲ್ಲಿ ಹೌದು ಎನಿಸ್ಕೊಳ್ಬೇಕು ನೀವು. ಎಷ್ಟು ಚೆನ್ನಾಗಿ! ಹಾಗಾದರೆ ನೀನು ಹಿಡಿದ ಕೆಲಸವನ್ನು ಚೆನ್ನಾಗಿ ಮಾಡು. ಕಾಯಕವೇ ಕೈಲಾಸ. ಅದು ಯಾವುದು ಬೇಕಾದರೂ ಇರಲಿ, ಒಂದು ಸಾಮಾನ್ಯವಾದ ಕೆಲಸದಿಂದ ಒಂದು ಭಾಳ ವಿಶೇಷವಾದ ಅಸಾಮಾನ್ಯದ ಕೆಲಸದವರೆಗೆ ಅದು ಯಾವುದು ಬೇಕಾದರೂ ಆಗಿರಲಿ, ಅವುಗಳಲ್ಲಿಯ ಸಮಾನತೆ ಇದೆ.
ಅವೆಲ್ಲವೂ ಒಂದೇ ಕೆಲಸ. ರಾಜನ ಮಂತ್ರಿಯ ಕೆಲಸ ಹೇಗೋ, ಒಬ್ಬ ವೈದ್ಯನ ಕೆಲಸ ಹೇಗೋ, ಒಬ್ಬ ಇಲ್ಲಿ ಕೃಷಿಕ ಇರ್ಬೋದು, ಒಬ್ಬ ಚಮ್ಮಾರ ಇರ್ಬೋದು, ಒಬ್ಬ ಕಂಬಾರ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಅವರವರ ಕೆಲಸಗಳಲ್ಲಿ ಅವರು ತೊಡಗಬೇಕು, ಅದು ಅವರಿಗೆ ಶ್ರೇಷ್ಠ. ಆ ಮೂಲಕನೇ ನೀನು ಮುಕ್ತಿಯ ದಾರಿಯನ್ನು ಹುಡುಕೋ ಅಂತ ಹೇಳಿ ಎಷ್ಟು ಚೆನ್ನಾಗಿ ಜನರು ಹೆಣಗಾಡ್ತಾ ಇದ್ರು. ಎಲ್ಲಿ? ಸ್ವರ್ಗದ ದಾರಿಯನ್ನು ಕಂಡುಕೊಳ್ಳಿಕ್ಕಾಗಿ, ಕೈಲಾಸದ ಮಾರ್ಗವನ್ನು ಕಂಡುಕೊಳ್ಳಿಕ್ಕಾಗಿ ಹೆಣಗಾಡ್ತಾ ಇದ್ದ ಹೊತ್ತಿನಲ್ಲಿ ಕಾಯಕದ ಮುಖೇನವೇ ನೀನು ಕಂಡುಕೋ ಅನ್ನುವಂತಹ ಒಂದು ವಿಶಿಷ್ಟವಾದ ಆಲೋಚನೆಯನ್ನು ಏನು ವಚನಕಾರರು ಕಟ್ಟಿಕೊಡ್ತಾರೆ. ಹಾಗಾಗಿ ಅದು ವಿಶೇಷ ಅನಿಸುತ್ತೆ. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಅಸಮಾನತೆ ಕಾಡ್ತಾ ಇತ್ತು ಸಮಾಜದಲ್ಲಿ. ಎಂಥ ಅಸಮಾನತೆ ಅಂತ ಹೇಳಿದ್ರೆ, ಒಬ್ಬ ಕೀಳು, ಒಬ್ಬ ಮೇಲು. ಕೆಲವರಿಗೆ ದೇವಸ್ಥಾನದೊಳಗೆ ಪ್ರವೇಶವೇ ಇಲ್ಲ, ಒಂದು ನಿರ್ಬಂಧ ಅವರಿಗೆ, ಅವರು ದೇವರ ಹತ್ತಿರಕ್ಕೂ ಹೋಗ್ಲಿಕ್ಕಿಲ್ಲ. ಈ ಥರದ ಒಂದು ಈ ಅಸಮಾನತೆ, ಆಮೇಲೆ ಈ ಥರದ ಒಂದು ಸಮಾಜದಲ್ಲಿ ಜನರನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದಂಥ ಒಂದು ಸ್ಥಿತಿ ಇತ್ತಲ್ಲ, ಆ ನಿಕೃಷ್ಟವಾಗಿ ಕಾಣ್ತಾ ಇದ್ದಂಥ ಒಂದು ಸ್ಥಿತಿಯಿಂದ ಮುಕ್ತ ಮಾಡಲಿಕ್ಕೆ ಬಸವಣ್ಣನೇ ಸ್ವತಃ ಹೇಳಿಬಿಟ್ಟ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದುಬಿಟ್ಟ. ಯಾರಿಗೆ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಂದುಕೊಂಡ್ರು, ಅದರಿಂದಾಗಿ ಒಂದು ಕೀಳರಿಮೆಯನ್ನು ಅನುಭವಿಸ್ತಾ ಇದ್ರು, ಅಂಥವರಿಗೆ ದೇವನ್ನೇ ದೇವಾಲಯವಾಗಿಸಿಬಿಟ್ಟ. ಬಸವಣ್ಣ ಭಂಡಾರಿಯಾಗಿದ್ದರೂ ತಾನು ಉಳ್ಳವ ಅಂತ ಹೇಳಿಕೊಳ್ಳಿಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವ ಅಂದ್ಬಿಟ್ಟ. ಅಂದರೆ ಅನೇಕ ಬಡವರ ಪ್ರತಿನಿಧಿಯಾಗಿ ಮಾತಾಡ್ತಾ ಹೋಗ್ತಾನೆ. ಹಾಗಾಗಿ ತನ್ನ ದೇಹವನ್ನೇ ದೇವಾಲಯವನ್ನು ಮಾಡಿಕೊಂಡು ಆತ್ಮವಿಶ್ವಾಸವನ್ನು ತುಂಬುವ ಬಹಳ ವಿಶಿಷ್ಟವಾದ ದಾರಿ ಶರಣರ ಮುಖೇನ ಆರಂಭವಾಗುತ್ತೆ. ಹೀಗಾಗಿ ಬಹಳ ಅದೊಂದು ಹೊಸ ಕ್ರಾಂತಿಯನ್ನು ಇಡೀ ಜನರ ಬದುಕಿನಲ್ಲಿ ಅದು ಹುಟ್ಟು ಹಾಕ್ತಾ ಹೋಯಿತು. ಹೊಸ ಆಲೋಚನೆಗಳು ಬಂತು, ಹೊಸ ಆಲೋಚನೆಗಳ ಮುಖೇನ ಹೊಸ ಬದುಕು ಆರಂಭವಾಗ್ತಾ ಹೋಯಿತು. ಹೀಗೆ ಸರಳವಾದ ಮಾರ್ಗದ ಮೂಲಕ, ಎಷ್ಟು ಸರಳ, ಇದರಲ್ಲಿ ಏನು ಕಷ್ಟ ಇಲ್ಲ. ಶ್ರೀಯನ ರಾತಿ ಸಾಧನ ಪಯೋ ನಿಧಿಯೊಳ್ತಾಳ್ಗುಂ ಜೀಯನೆ ಬೇಡಿಕೊಳ್ಳದೆ ನರೇರ, ಈ ಥರ ಅರ್ಥವಾಗದ ಭಾಷಿಕವಾದ ಬಂಧ ಒಂದು ಅಲ್ಲಿಲ್ಲ. ಎಷ್ಟು ಸರಳ, ಎಷ್ಟು ಸರಳ. ಅಂತರಂಗ ಶುದ್ಧ, ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನಾನು ಹೇಳಿದೆ, ಇವು ಎಷ್ಟು ಸರಳವಾಗಿ ನೋಡಿ, ಒಂದು 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 ಹೊಸ ದಾರಿಯನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಸತ್ಯದ ದಾರಿ, ಒಂದು ಧರ್ಮದ ದಾರಿ, ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಲಿಕ್ಕೆ ನೂರಾರು ದಾರಿಗಳು ಆಚೆಗೀಚೆಗೆ ನಾವು ಹುಡ್ಕೊಂಡು ಹೋಗೋದ್ರ ಬದಲಿಗೆ ಬಹಳ ಸರಳವಾಗಿ ಇವರು ಸತ್ಯದ ದಾರಿಯೊಂದನ್ನು ಹುಡುಕಿ ಕೊಟ್ಟುಬಿಟ್ರು. ಹಾಗಾಗಿ ಈ ಬಸವಣ್ಣ ಮೊದಲಾದ ವಚನಕಾರರೇನಿದ್ದಾರೆ, ಅವರು ಜನರ ಬದುಕಿಗೊಂದು ಹೊಸ ಮಾರ್ಗವನ್ನು ಅವರ ವಚನಗಳ ಮೂಲಕನೇ ಹುಟ್ಟು ಹಾಕ್ತಾ ಹೋಗ್ತಾರೆ. ಹಾಗೆ ಅಂತಹ ಅದ್ಭುತವಾದಂಥ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಎಷ್ಟು ಸರಳ. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿ ಮಾತು ಎಷ್ಟು ಸರಿಯಾಗಿರಬೇಕು, ಎಷ್ಟು ಸರಳವಾಗಿದೆ. ಯಾರಿಗೆ ಎಲ್ಲಿ ಹುಡುಕೋಕೊಂಡು ಹೋಗಬೇಕಾಗಿಲ್ಲ, ಯಾವ ತಲೆ ಕೆಡಿಸ್ಕೊಳ್ಬೇಕಾದಂಥ ಇಲ್ಲ. ಅರ್ಥ ನೇರವಾಗಿ ನಿಮಗೆ ತಲುಪುತ್ತೆ, ನಿಮ್ಗೆ ಅದು ಸರಿಯಾದ ಮಾರ್ಗ ಅಂತ ಅನಿಸುತ್ತೆ. ಅಂತಹ ನೆಲೆಯಲ್ಲಿ ವಚನಗಳನ್ನು ಕಟ್ಟಿಕೊಟ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಎಷ್ಟು ಸರಳ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗನ ಒಲಿಸುವಂತಹ ದಾರಿ. ಎಷ್ಟು ಸರಳವಾದಂತಹ ರೀತಿಯಲ್ಲಿ ಇವುಗಳನ್ನೆಲ್ಲ ಕಲಿಸಿಕೊಟ್ರು. ಹಾಗಾಗಿ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿದ. ಎಂಥ ಕ್ರಾಂತಿ ಅದು? ಸಾಮಾಜಿಕ ಕ್ರಾಂತಿ, ಅದು ಸಾಹಿತ್ಯಿಕ ಕ್ರಾಂತಿ, ಅದು ಧಾರ್ಮಿಕವಾದಂಥ ಕ್ರಾಂತಿ, ಅದೊಂದು ರಾಜಕೀಯ ಕ್ರಾಂತಿ. ಎಷ್ಟು ಅದ್ಭುತವಾದಂತಹ ಚಿಂತನೆಗಳನ್ನೆಲ್ಲ ಇಟ್ಟುಕೊಂಡು ಆ ಕಾಲದ ಶರಣರು ಒಂದು ಹೊಸ ದಾರಿಯೊಂದನ್ನು ಕಂಡುಕೊಂಡ್ರು. ಹೀಗಾಗಿ ವಚನ ಸಾಹಿತ್ಯ ಅವತ್ತು ಎಷ್ಟು ಪ್ರಸ್ತುತವೋ ಇವತ್ತು. ಕಾಯಕ ಯಾವತ್ತಿಗೆ ಬೇಡ, ಕಾಯಕದ ಮುಖೇನ ಮುಕ್ತಿಯನ್ನು ಕಾಣೋದು ಯಾವತ್ತಿಗೆ, ಎಲ್ಲ ಕಾಲಕ್ಕೂ ಒಂದೇ, ಸತ್ಯನೇ. ಹಾಗಾಗಿ ಆ ಕಾಲದ ಆ ಚಿಂತನೆಗಳು ಈ ಕಾಲಕ್ಕೂ, ಅಂದರೆ ಸುಮಾರು 1000 ವರ್ಷ
ಹಿಂದಿನ ಅಂದರೆ ಆಲೋಚನೆಗಳು ಸುಮಾರು 900 ವರ್ಷ ಅಂತ ಇಟ್ಕೊಳ್ಳೋಣ, 800-900 ವರ್ಷಗಳು, ಆ ಚಿಂತನೆಗಳೇನಿದೆ ಆ ಚಿಂತನೆಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗ್ತವೆ. ಹಾಗೆ ಪ್ರಸ್ತುತವಾಗ್ತವೆ ಅಂದ ಮೇಲೆ ನಾವು ವಚನಗಳನ್ನು ನೋಡಲೇಬೇಕು. ನಿಮಗೂ ಅಂಥದ್ದೊಂದು ಕುತೂಹಲ ಹುಟ್ಟಿದೆ. ಒಂದು 3 ವಚನಕಾರರ ವಚನಗಳನ್ನು ಇಲ್ಲಿ ನಿಮಗಾಗಿ ಇಟ್ಟಿದ್ದಾರೆ. ಆ 3 ವಚನಕಾರರ ವಚನಗಳನ್ನು ನಾವಿಲ್ಲಿ ನೋಡ್ಬೋದು. ಯಾಕಂದರೆ ವಚನ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡಬೇಕಾಗತ್ತೆ, ಅನೇಕ ಸಂಗತಿಗಳಿದೆ. ಬಟ್ ನಿಮಗೆ ಅದರ ಅಂಥ ವಿಸ್ತೃತವಾದ ಅಗತ್ಯ ಇಲ್ಲ. ನಿಮಗೆ ಪಠ್ಯದ ದೃಷ್ಟಿಯಿಂದ ನಿಮಗಿಲ್ಲಿರುವ ವಚನಗಳ ಒಂದು ವಿಸ್ತೃತವಾದ ಅರ್ಥವನ್ನು ಖಂಡಿತ ನಾನು ಕೊಡ್ತೇನೆ. 3 ವಚನಕಾರರ ಇಲ್ಲಿ ವಚನಗಳಿದ್ದಾವೆ. ಅದರಲ್ಲಿ ಅಲ್ಲಮ ಪ್ರಭುವಿನ ವಚನ ನಿಮಗೆ ಮೊದಲಿಗೆ ಇರುವಂಥದ್ದು. ಈ ವಚನಕಾರರು ಒಂದು ಕಾಲಕ್ಕೆ ನಮ್ಮ ಹಾಗೆ ಕುಳಿತುಕೊಂಡು ಪುಸ್ತಕವನ್ನು ಬರೆದು ಅದನ್ನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಕಳಿಸಿ ಅಚ್ಚಾಕಿ ಕಳಿಸ್ತವರಲ್ಲ. ಆ ಕಾಲದಲ್ಲಿ ತಾಳೆಗರಿಗಳ ಮೇಲೆ ಬರೆದ್ರು, ಅದನ್ನು ಇಟ್ಟರು, ಅವೆಲ್ಲೋ ಒಂದು ಕಡೆಗಿದ್ವು. ಅವುಗಳ ಸಂಗ್ರಹ ಕಾರ್ಯಗಳು ಕೆಲಸಗಳು ಮತ್ತೆ ನಡೀತು. ಆ ನಂತರದಲ್ಲಿ ಅವು ದೊರಕಿತು. ಈ ಹೊತ್ತಿನಲ್ಲಿ ಎಷ್ಟೋ ಬರೆದಂತಹ ವಚನ ಸಾಹಿತ್ಯ ಅನ್ನೋದು ನಷ್ಟವಾಗಿ ಹೋಯಿತು, ಗೆದ್ದಲು ತಿಂದು ಹೋಯಿತು, ಏನೇನೋ ಆಯಿತು. ಹೀಗೆಲ್ಲ ಆಗುವಾಗ ಅವುಗಳನ್ನೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡಿಕೊಟ್ರು. ನೋಡಿ, 16ನೇ ಶತಮಾನದಲ್ಲಿ ಅನೇಕ ಮಠಗಳು ಏನು ಹುಟ್ಟುಕೊಂಡು, ಆ ಮಠಗಳು ಬಹಳ ಮುಖ್ಯವಾಗಿ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ ಇವುಗಳು. ಸೊ ಈ ರೀತಿಯ ಆ ಕೆಲಸಗಳನ್ನು ಬಹಳ ಮುಖ್ಯವಾಗಿ ಮಾಡಿದ್ವು. ಆ ನಂತರದಲ್ಲಿ ಅನೇಕ ಈ ವಚನ ಸಂಪಾದನೆಯನ್ನು ಮಾಡಿದ ಅನೇಕ ಜನ ನಮ್ಮ ಮುಂದೆ ಬರ್ತಾ ಹೋಗ್ತಾರೆ. ಆಮೇಲೆ ಈ ವಚನಗಳನ್ನು ಇಂಥವ್ರ ವಚನ ಇಂಥದ್ದು, ಇಂಥವ್ರ ವಚನ ಇಂಥದ್ದು ಅಂತ ಹೇಳಿ ನಾವು ಸಂಗ್ರಹಿಸಬೇಕಾದ್ರೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾದದ್ದು ಹೇಗೆ ಅಂದರೆ ಆ ವಚನಗಳಿಗೆ ವಚನಾಂಕಿತ ಇರ್ತಿತ್ತು. ಆ ವಚನಗಳಿಗೆ ವಚನಾಂಕಿತ. ಈಗ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂದರೆ ರಾಮನಾಥ ಅನ್ನೋದು ಅವನ ವಚನಗಳ ಅಂಕಿತವಾಗಿತ್ತು. ಅಲ್ಲಮ ಪ್ರಭು ಗುಹೇಶ್ವರ ಅನ್ನೋದು ಅವರ ವಚನದ ಅಂಕಿತವಾಗಿತ್ತು. ಬಸವಣ್ಣ ಕೂಡಲ ಸಂಗಮ ದೇವ ಅನ್ನೋದು ಅವರ ವಚನದ ಅಂಕಿತವಾಗಿತ್ತು. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅನ್ನೋದು ಅವರ ವಚನದ ಅಂಕಿತವಾಗಿತ್ತು. ಹೀಗೆ ಈ ಬೇರೆ ಬೇರೆ ವಚನಕಾರರು ಆ ವಚನಾಂಕಿತ ಅಂದರೆ ತಮ್ಮ ಇಷ್ಟದೈವದ ಹೆಸರಿನಲ್ಲಿಯೇ ಅವರು ವಚನಗಳನ್ನು ಬರಿತಾ ಇದ್ರು. ಹಾಗಾಗಿ ಅವರ ಎಲ್ಲರ ವಚನಗಳನ್ನು ನಾವು ವಿಭಾಗಿಸಲಿಕ್ಕೆ ನಮಗೆ ಬಹಳ ಸುಲಭವಾಯಿತು. ನಿಮಗೆ ಪ್ರಸ್ತುತ ಅಲ್ಲಮ ಪ್ರಭುವಿನ 3 ವಚನಗಳಿದೆ. ಒಂದು ಪದ್ಯವನ್ನು ಓದಿದ ಹಾಗೆ ಒಂದು ವಚನ ಆದಮೇಲೆ ಇನ್ನೊಂದು ವಚನಕ್ಕೆ ಸಂಬಂಧ ಇದೆಯೇ? ಇಲ್ಲ. ಆ ಪ್ರತಿ ವಚನಗಳು ತನ್ನದೇ ಆದಂತಹ ಅರ್ಥವನ್ನು ಹೊಂದಿರ್ತವೆ. ಹಾಗಾಗಿ ಆ ಪ್ರತಿ ವಚನಗಳನ್ನು ಓದುವಾಗ ಅದರದ್ದೇ ಆದ ಇಂಡಿಪೆಂಡೆಂಟ್ ಆಗಿರುವಂಥ ಅರ್ಥ, ಅದರದ್ದೇ ಆದಂಥ ಅರ್ಥ ಇರುತ್ತೆ. ಸೊ ಅದನ್ನು ನಾವು ಗಮನಿಸಬೇಕಾಗತ್ತೆ. 3 ವಚನಗಳು 3 ಭಿನ್ನ ಆಲೋಚನೆಗಳನ್ನೇ ಇಟ್ಕೊಂಡು ಬಂದಿರ್ತವೆ. ಅದನ್ನು ನಾವು ಗಮನಿಸಬೇಕು. ಈ ವಚನಗಳ ಆಲೋಚನೆಗಳನ್ನು ನೋಡ್ತಾ ಇದ್ದಾಗಲೇ ಆ ಕಾಲದ ಆ ಸಂದರ್ಭವನ್ನು ಕೂಡ ನೆನಪು ಮಾಡಿಕೊಂಡಾಗ ಆ ವಚನಗಳು ಇನ್ನೂ ಹೆಚ್ಚು ನಿಮಗೆ ಅರ್ಥವಾಗ್ತವೆ. ಹಾಗಾದರೆ ನಾವು ವಚನಗಳನ್ನು ಆರಂಭಿಸೋದಕ್ಕಿಂತ ಮುಂಚೆ ಅಲ್ಲಮ ಪ್ರಭುವನ್ನು ನೆನಪು ಮಾಡಿಕೊಳ್ಳುವ. ಅಲ್ಲಮ ಪ್ರಭು ಹಿರಿಯ ವಚನಕಾರ. 12ನೇ ಶತಮಾನದ ಒಂದು ಚಿಂತನ ವೇದಿಕೆಯಾಗಿದ್ದದ್ದು ಅನುಭವ ಮಂಟಪ. ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಪ್ರಭುದೇವರು, ಅಂದರೆ ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅದರ ಅಧ್ಯಕ್ಷರಾಗಿ ಹಿರಿಯವನಾಗಿ ಅಲ್ಲಿದ್ದ ಎಲ್ಲ ವಚನಕಾರರ ಆಲೋಚನೆಗಳನ್ನು ಚಿಂತನೆಗಳನ್ನು ಒಂದಿಷ್ಟು ಹೊರೆಗೆ ಹಚ್ತಾ ಇದ್ದರು. ಭಾಳಷ್ಟು ಚರ್ಚೆಗಳು ನಡೀತಾ ಇತ್ತು. ಆ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿದವರು ಅಲ್ಲಮ ಪ್ರಭು. ಇವರು ಇವತ್ತಿನ ಈಗ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ ಅವರು. ಬಳ್ಳಿಗಾವಿ ತಾವಲ್ಲಿ ಕೇಳಿರ್ತೀರಿ. ಬಳ್ಳಿಗಾವಿ ಅವರು ತನ್ನ ತಾರುಣ್ಯದ ಕಾಲದಲ್ಲಿಯೇ ವಿರಕ್ತರಾಗಿಬಿಡ್ತಾರೆ. ವೈರಾಗ್ಯ ಮಾಡುತ್ತೆ. ನೇರವಾಗಿ ಬನವಾಸಿಯ ಮಧುಕೇಶ್ವರನಲ್ಲಿಗೆ ಹೋಗ್ತಾರೆ. ಮದ್ದಳಿಗನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಭಗವಂತನ ಸೇವೆ ಕಾಯಕದ ಮುಖೇನ ಮದ್ದಳಿಗನಾಗಿ. ನೀವು ಚಾಮರಸ ಅವರು ಬರೆದಿರುವ ಪ್ರಭುಲಿಂಗ ಲೀಲೆಯನ್ನು ನೀವು ಓದಿದರೆ ಅದು ಇಡೀ ಆ ಅಲ್ಲಮ ಪ್ರಭುವಿನ ಆ ಬದುಕಿನ ಕಥನದ ಪವಾಡದ ಅನೇಕ ಸಂಗತಿಗಳನ್ನು ಕಟ್ಟಿಕೊಡುವಂತಹ ಒಂದು ಕಾವ್ಯ. ಅದು ಪ್ರಭುಲಿಂಗ ಲೀಲೆ. ನೀವು ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಯೇ ತನ್ನ ಬದುಕನ್ನು ಮಧುಕೇಶ್ವರನ ಆ ದೇವಸ್ಥಾನದ ಆ ಆವರಣದಲ್ಲಿಯೇ ತನ್ನ ಬದುಕನ್ನು ಮದ್ದಳಿಗನಾಗಿ ಕಳೀತಾನೆ. ಹೀಗೆ ತನ್ನ ಬದುಕನ್ನು ಅಲ್ಲೇನು ಕಟ್ಟಿಕೊಂಡ ಅನಂತರ ಯಾವಾಗ ಶರಣಚಿಂತನೆಗಳು ಇತ್ಯಾದಿಗಳು ಆರಂಭವಾಗುತ್ತೋ ಆಗ ಅಲ್ಲಿಂದ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೀಗೆ ಯಾವ ಕಲ್ಯಾಣ ಅಂತ ಇತ್ತೋ,
ಯಾವ ಶರಣ ಚಿಂತನೆಗಳ ಒಂದು ವೇದಿಕೆ ಅಂತ ಆಗಿತ್ತೋ, ಯಾರೆಲ್ಲ ಸೇರಿಕೊಂಡಿದ್ರೋ ಆ ಪ್ರದೇಶಕ್ಕೆ ಅಲ್ಲಿಂದ ಹೋಗಿ ಆ ಅನುಭವ ಮಂಟಪದ ಪೀಠಾಧ್ಯಕ್ಷರಾಗಿ ಅಲ್ಲಿಯೇ ಕಾಲ ಕಳೀತಾರೆ ಅಲ್ಲಮ ಪ್ರಭು ಅವರು. ಬಹಳ ಮುಖ್ಯವಾಗಿ ಅಲ್ಲಮ ವಿಶೇಷವಾದ ವಚನಕಾರ. ಯಾಕೆ ಅಂದರೆ ಅಲ್ಲಮನ ವಚನಗಳು ಉಳಿದವರ ವಚನಗಳಿಗಿಂತ ಬಹಳ ವಿಶಿಷ್ಟವಾಗಿರುವಂಥದ್ದು. ಅವರ ವಚನಗಳು ಉಳಿದವರ ವಚನಗಳಷ್ಟು ಸರಳವಾಗಿ ನಮ್ಮ ಮನಸ್ಸಿನ ಒಳಗಡೆ ಹೋಗಿಬಿಡ್ತಾವೆ ಅಂತಲ್ಲ. ಹಾಗಾಗಿ ಇವತ್ತಿನ ನವ್ಯ ಸಾಹಿತ್ಯದ ಕಾವ್ಯಗಳಲ್ಲಿ ಹೇಗೆ ಪ್ರತಿಮೆಗಳನ್ನು ಬಳಸ್ತಾ ವಿಶೇಷವಾದ ಅರ್ಥಗಳನ್ನು ಕಟ್ಟಿಕೊಡ್ತಾರೋ, ಹಾಗೆ ವಚನಗಳಲ್ಲಿ ಪ್ರತಿಮೆಗಳನ್ನು ಬಳಸ್ತವರು ಆ ಕಾಲಕ್ಕೆ ಅಲ್ಲಮ. ಆದ್ದರಿಂದ ಅವರ ವಚನಗಳನ್ನು ಬೆಡಗಿನ ವಚನಗಳು ಅಂತ ಕರೀತಾರೆ. ಅಲ್ಲಮ ಪ್ರಭುವಿನ ವಚನಗಳನ್ನು ಬೆಡಗಿನ ವಚನಗಳು ಅಂತ ಕರೀತಾರೆ. ಹೀಗೆ ಅಲ್ಲಮ ಬಹಳ ವಿಶಿಷ್ಟವಾದಂತಹ ವಚನಕಾರರಾಗಿ ಕಾಣ್ತಾರೆ. ಅವ್ರ ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಆದರೆ ಚಾಮರಸ ಅವರ ಪ್ರಭುಲಿಂಗ ಲೀಲೆಯನ್ನು ನೀವೊಮ್ಮೆ ಓದಬೇಕು. ಹಾಗಾದರೆ ಈ ವಚನಕಾರ ಯಾವ್ಯಾವ ರೀತಿಯ ಚಿಂತನೆಗಳನ್ನು ಮಾಡಿದ್ದಾರೆ, ಅಲ್ಲಮನ ಈ 3 ವಚನಗಳನ್ನು ನಾವಿಲ್ಲಿ ನೋಡಬೇಕು. ವಚನಗಳ ಓದು ಸರಳವೇ, ಏನೂ ಕಷ್ಟ ಇಲ್ಲ. ಚಿಂತನೆ ಬಹಳ ವಿಶಿಷ್ಟವಾಗಿರುವಂಥದ್ದು, ಅದನ್ನು ನಾವು ಗಮನಿಸಬೇಕು. ಹಾಗಾದರೆ ನೇರ ನಾವು ಹೋಗೋಣ. ಗುಹೇಶ್ವರ ಎನ್ನುವ ವಚನಾಂಕಿತದ ಮೂಲಕ ಅಲ್ಲಮ ಪ್ರಭು ತನ್ನ ವಚನಗಳನ್ನು ಬರೆದಿದ್ದಾನೆ. ಹಾಗಾದರೆ ಮೊದಲ ವಚನ, ನೀವೆಲ್ಲ ಪುಸ್ತಕ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಆ ಪುಸ್ತಕದಲ್ಲಿ ಮೊದಲ ವಚನ ನಾನು ಓದ್ತೇನೆ, ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಓದಿ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯನರಿದು ಹೊಡೆಯದಿರ್ಧಡೆ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಇನ್ನೊಮ್ಮೆ ಓದ್ಕೊಳ್ಳೋಣ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಈ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸ್ತಾ ಇದ್ದಾರೆ. ನೀವೆಲ್ಲ ಬಂಡಿ ನೋಡಿದ್ದೀರಿ, ಎತ್ತಿನ ಗಾಡಿ ನೋಡಿದ್ದೀರಿ. ಒಂದು ತುಂಬಿದ, ಫುಲ್ಲಿ ಲೋಡೆಡ್ ಅಂತ ಹೇಳಿಬಿಡೋಣ, ಹೌದಲ್ವಾ? ನಿಮಗೆಲ್ಲ ಈ ಪದ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ. ಅಂದರೆ ಒಂದು ಮೊಬೈಲ್ ತಗೊಳ್ತೀರಿ, ಇದು ಫುಲ್ಲಿ ಲೋಡೆಡ್ ಅಂತ ಹೇಳಿದ್ರೆ ಸಂಪೂರ್ಣ ಅದರಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ. ಈ ಸೃಷ್ಟಿಯಲ್ಲಿ ಈ ಭಗವಂತ ಈ ದೇಹವನ್ನು ಏನು ಮಾಡ್ತಾನೆ ಅಂದರೆ ಏನೆಲ್ಲ ಬೇಕೋ ಅದನ್ನೆಲ್ಲ ತುಂಬಿಯೇ ಕಳಿಸ್ತಾನೆ. ದೇಹ ಎನ್ನುವುದು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಅಲ್ಲಮ್ಮ ಹೇಳ್ತಾನೆ, ಈ ದೇಹ ಎನ್ನುವುದು ಅಂದರೆ ಭಗವಂತನಿಂದ ಸೃಷ್ಟಿಯಾದಂತಹ ಈ ದೇಹ, ಇದು ತುಂಬಿದ ಬಂಡಿಯ ಹಾಗೆ. ಆ ತುಂಬಿದ ಬಂಡಿಯಲ್ಲಿ ಕಾಲುಗಳಿವೆಯಲ್ಲ, ಆ ಕಾಲುಗಳೆಂಬವು ಗಾಲಿ ಕಂಡಯ್ಯ. ಬಂಡಿ ಸಾಗಬೇಕಾದ್ರೆ ಗಾಲಿ ಬೇಕಲ್ವಾ? ಆ ಗಾಲಿಗಳೇ ಮನುಷ್ಯನ ಕಾಲುಗಳು. ಚೆನ್ನಾಗಿದೆ ನೋಡಿ. ಈ ತುಂಬಿದ ಬಂಡಿಯ ಚಲನೆಗೆ ಕಾರಣವಾಗುವವು ಅವು ಕಾಲುಗಳು, ಅವು ಬಂಡಿಯ ಗಾಲಿಗಳ ಹಾಗೆ. ಹಾಗೆ ಈ ಬಂಡಿಯ ಹೊಡೆಯುವವರೈವರು ಮಾನಿಸರು. ಈ ಬಂಡಿಯನ್ನು ಹೊಡೆದುಕೊಂಡು ಹೋಗೋರು 5 ಜನ ಮನುಷ್ಯರಂತೆ. ತುಂಬ ಸಾಂಕೇತಿಕವಾಗಿ ಹೇಳಿದ್ದಾನೆ, 5 ಮಾನಿಸರು. ಒಮ್ಮೆ ಆಲೋಚನೆ ಮಾಡೋಣ, ನಮ್ಮ ಎಲ್ಲ ಗ್ರಹಿಕೆಗೆ ಕಾರಣವಾಗುವಂಥವುಗಳು ಯಾವುವು? ನಮ್ಮ ಎಲ್ಲ ಪ್ರಜ್ಞೆಗೆ ಕಾರಣವಾಗುವಂಥವುಗಳು ಯಾವುವು? ಯಾವ ಹೇಳಿ? ಪಂಚೇಂದ್ರಿಯಗಳು. ಮನುಷ್ಯನ ಪಂಚೇಂದ್ರಿಯಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಪ್ರಜ್ಞಾಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರಜ್ಞೆ ಇದ್ದೂ ಪ್ರಜ್ಞೆ ಇಲ್ಲದ ಹಾಗೆ ಬದುಕಬೇಕಾದೀತು. ಹಾಗಾಗಿ ಇಡೀ ಈ ತುಂಬಿದ ಬಂಡಿಯನ್ನು ಹೊಡೆಯುವವರು 5 ಮಾನಿಸರು. ಅವು ಪಂಚೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬಿವು ಪಂಚೇಂದ್ರಿಯಗಳು. ಹೌದಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು 5 ಇವುಗಳನ್ನು ಪಂಚೇಂದ್ರಿಯಗಳು. ಮನುಷ್ಯನಿಗೆ ಇವು ಜ್ಞಾನವನ್ನು ಪಡೀಲಿಕ್ಕೆ ಇರುವ ದಾರಿಗಳು. ಈ ಪಂಚೇಂದ್ರಿಯಗಳನ್ನು ಈ ಬಂಡಿಯ ಹೊಡೆಯುವ 5 ಮಾನಿಸರಿಗೆ ಹೇಳಿದ್ದಾನೆ. ಎಂಥ ದುರಂತ ನೋಡಿ. ಬಂಡಿ ಹೊಡಿಲಿಕ್ಕೆ ಒಬ್ಬರೇ ಸಾಕ್ತಾನೆ, ಆದರೆ ಮನುಷ್ಯನ ಈ ತುಂಬಿದ ಬಂಡಿಯನ್ನು ಹೊಡಿಲಿಕ್ಕೆ 5 ಜನ
ಮನುಷ್ಯರಿದ್ದಾರಂತೆ, ಅವು ಪಂಚೇಂದ್ರಿಯಗಳು. ಅಲ್ರಿ, ಒಬ್ಬರು ಒಂದು ಗಾಡಿಯನ್ನು ಓಡಿಸ್ಕೊಂಡು ಹೋದರೆ ಸರಿ, ದಾರಿ ಸರಿಯಾಗಿದೆ. ಆದರೆ 5 ಜನರಿಗೆ, ನಿಮ್ಮ ಬಂಡಿ ಅಂದರೆ ಗೊತ್ತಾಗಿದೆ ಅಂದರೆ, ಈಗ ಒಂದು ಕಾರ್ ಇದೆ, ಒಂದು ಕಾರನ್ನು ಚಾಲನೆ ಮಾಡಲಿಕ್ಕೆ ಬೇಕಾಗಿರೋನು ಒಬ್ಬ ಡ್ರೈವರ್. ಆದರೆ ಆ ಒಬ್ಬನಿಗೆ ಅಂತ 5 ಜನರನ್ನು ಕೂರಿಸಿದ್ರೆ, ಒಬ್ಬನಿಗೆ ಬ್ರೇಕ್ ಕೊಡೋದು, ಒಬ್ಬನಿಗೆ ಎಕ್ಸಲೇಟರ್ ಕೊಡೋದು, ಒಬ್ಬನಿಗೆ ಕ್ಲಚ್ ಕೊಡೋದು, ಒಬ್ಬನಿಗೆ ಗೇರ್ ಕೊಡೋದು, ಒಬ್ಬನಿಗೆ ಸ್ಟೈರಿಂಗ್ ಕೊಡೋದು, ಹೀಗೆ ಕೊಟ್ಟು ಒಂದು ಗಾಡಿಯನ್ನು ಚಲಾಯಿಸಿ ಅಂತ ಹೇಳಿದ್ರೆ ಏನಾಗ್ಬೋದು? ಒಬ್ಬನಿಗೆ ಬ್ರೇಕ್ ಹಾಕು ಅಂತ ಆದಾಗ ಅವನು ಬ್ರೇಕ್ ಹಾಕೋದಿಲ್ಲ, ಇವನಿಗೆ ಬ್ರೇಕ್ ಹಾಕಬೇಕು ಅಂತ ಆಗಿರುತ್ತೆ. ಇವನು ಗೇರ್ ಚೇಂಜ್ ಮಾಡಬೇಕು ಅಂತ ಆದಾಗ ಇವನು ಕ್ಲಚ್ ಹಾಕೋದಿಲ್ಲ, ಇವನು ರೈಟಿಗೆ ಹೋಗಬೇಕು ಅಂತ ಆದಾಗ ಇವನು ಲೆಫ್ಟಿಗೆ ಹೋಗ್ತಾನೆ. ಸೊ ಹೀಗೆ ಒಂದು ಬಂಡಿಯನ್ನು ನಡೆಸಲಿಕ್ಕೆ 5 ಮಾನಿಸರು ಇದ್ದು ಅವರು ಒಬ್ಬರಿಗೆ ಒಬ್ಬರು ಸಮವಿಲ್ಲದಿದ್ದರೆ ಏನಾಗುತ್ತೆ? ಅವರು ಒಬ್ಬರಿಗೊಬ್ಬರು ಸಮ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಒಬ್ಬರಿಗೆ ಒಬ್ಬರು ಸಮವಿಲ್ಲದೆ ಇದ್ದರೆ ಆ ಬಂಡಿಯ ಪ್ರಯಾಣ ಸುಗಮವಾಗುತ್ತದೆಯೇ? ಆ ಬಂಡಿಯ ಪ್ರಯಾಣ ಸುಗಮವಾಗಲಿಕ್ಕೆ ಸಾಧ್ಯವೇ ಇಲ್ಲ. ವಚನಕಾರ ಅಲ್ಲಮ ಹೇಳ್ತಾನೆ, ಈ ಬಂಡಿಯ ಹೊಡೆಯುವವರ 5 ಬಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ, ಒಬ್ಬರಿಗೊಬ್ಬರು ಸಮವಿಲ್ಲ, ಅದರಿಚ್ಛೆಯನರಿದು ನಡೆಯದಿದ್ದದೆ, ಅದರಿಚ್ಛೆಯನರಿದು ಹೊಡೆಯದಿರ್ಧಡೆ ಅಂತಾನೆ. ಎಷ್ಟು ಚೆನ್ನಾಗಿದೆ. ಅವರ ಇಚ್ಛೆಯನ್ನು ಅರಿದು ಅರಿದು ಅರಿತು ಅರಿದು ಕತ್ತರಿಸಿ ಹೊಡೆಯದಿದ್ದಡೆ ಅದರಚ್ಚೇ ಮುರಿದಿತ್ತು. ಅಚ್ಚು ಅಂದರೆ ಏನು? ನೀವೆಲ್ಲ ಬಂಡಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ಬಂಡಿಗೆ ಪ್ರಧಾನವಾಗಿ ಒಂದು ಅಚ್ಚು ಹಾಕಿರ್ತಾರೆ. ಆ 2 ಗಾಲಿಗಳನ್ನು ನೀವೇನು 2 ಬದಿಯಲ್ಲಿ ಸಿಕ್ಕಿಸಿರ್ತಾರೆ, ಆ ಗಾಡಿಯನ್ನು ಹಿಡಿದುಕೊಳ್ಳಿಕ್ಕಿರುವಂಥದ್ದು ಬಹಳ ಪ್ರಧಾನವಾಗಿರೋದು ಅಚ್ಚು. ಆ ಅಚ್ಚು ಮುರಿದಿತ್ತು. ಯಾವಾಗ? ಸರಿಯಾಗಿ ಗಾಡಿ ಓಡದೇ ಇದ್ರೆ. ನಮ್ಮಲ್ಲಿ ಹೇಳ್ತಾರೆ, ಅಯ್ಯೋ ಗಾಡಿ ಅಚ್ಚೆ ಮುರಿದೋಯ್ತು, ಯದ್ವಾ ತದ್ವಾ ಗಾಡಿ ಓಡಿದ್ರೆ ಏನಾಗುತ್ತೆ? ಗಾಡಿಯ ಬಹಳ ಪ್ರಧಾನವಾದಂಥ, ಗಾಡಿಯನ್ನೇ ಪ್ರಧಾನವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಆಧಾರವಾಗಿದ್ದಂತಹ ಆಧಾರ ಅದೇ ಅಚ್ಚು. ಅದರಚ್ಚೆ ಮುರಿದು ಹೋಗುತ್ತೆ, ಆ ಆಧಾರವೇ ಮುರಿದು ಹೋಗುತ್ತೆ. ಯಾವಾಗ? ಅವರ ಇಚ್ಛೆಯನ್ನು ಅರಿದು ನಡೆಯದಿರ್ತದೆ. ಅವರ ಇಚ್ಛೆ, ಆ ಪಂಚೇಂದ್ರಿಯಗಳು ಒಂದೊಂದಕ್ಕೆ ಒಂದೊಂದು ಇಚ್ಛೆ ಇದೆ, ಒಂದೊಂದಕ್ಕೆ ಒಂದೊಂದು ಬಯಕೆ ಇದೆ, ಒಂದಕ್ಕೂ ಒಂದೊಂದು ಆಲೋಚನೆಗಳಿದೆ. ಈ ಆಲೋಚನೆಗಳಲ್ಲಿ ಬೇಕು ಬೇಡ ಇವುಗಳ ಇಚ್ಛೆಯನ್ನು ಅರಿದು ಬೇಡದ್ದನ್ನು ಅರಿದು ಕತ್ತರಿಸಿ ಬೇಕಾದನ್ನು ಮಾತ್ರ ಇಟ್ಟುಕೊಂಡು ಅದನ್ನು ಅರಿತು ಇದನ್ನು ಅರಿದು ಕತ್ತರಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಭಾಷೆ ಬಳಕೆ, ಎಷ್ಟು ಚೆನ್ನಾಗಿದೆ ಅಂದರೆ, ಅದರಿಚ್ಛೆಯನ ಅರಿದು ನಡೆಯದಿರ್ದಡೆ ಹೊಡೆಯದಿರ್ದಡೆ. ಗಾಡಿಯನ್ನು ಹೊಡಿಬೇಕು ಅಂತಾದರೆ ಈ ಪಂಚೇಂದ್ರಿಯಗಳು ಅವುಗಳ ಇಷ್ಟಕ್ಕೆ ಬಂದ ಹಾಗೆ ನಡ್ಕೊಳ್ತಾವೆ. ನಾಲಿಗೆಗೆ ರುಚಿ ಬೇಕು, ಆದರೆ ಹೊಟ್ಟೆಗೆ ರುಚಿ ಬೇಡ. ನಾಲಿಗೆಗೆ ರುಚಿ ಬೇಕು, ನೀವು ನಾಲಿಗೆ ರುಚಿಯನ್ನು ಅನುಭವಿಸ್ತೀರಿ, ಏನಾಗುತ್ತೆ? ಆವಾಗ ಹೊಟ್ಟೆ ಹಾಳಾಗುತ್ತೆ. ಹೌದಲ್ವಾ? ಶುಗರ್ ಇದೆ ಅಂತ ಇಟ್ಕೊಳ್ಳಿ, ನಾಲಿಗೆಗೆ ಸಿಹಿ ಬೇಕು, ಕೈ ಇಷ್ಟವಾಗೋದಿಲ್ಲ, ಆದರೆ ಏನಾಗುತ್ತೆ? ದೇಹದ ಗತಿ ಹಾಳಾಗಿ ಹೋಗುತ್ತೆ. ಹಾಗಾಗಿ ಇವುಗಳ ಇಚ್ಛೆಯನ್ನು ಅರಿದು ಅವುಗಳ ಇಚ್ಛೆಯನ್ನರಿದು ನಾವು ನಡೆಸಬೇಕಾಗತ್ತೆ. ಅಂದರೆ ಮನುಷ್ಯನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಾಗ ಈ ಪಂಚೇಂದ್ರಿಯಗಳೆಂಬ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳೆಲ್ಲ ಏನು ಮಾಡ್ತಾ ಹೋಗ್ತವೆ ಅಂತ ಹೇಳಿದ್ರೆ ಇವನನ್ನು ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾ ಹೋಗ್ತವೆ. ಏನಾದರೂ ಅವುಗಳ ನಡೆದಾಗೆ ನಾವು ನಡೆದುಬಿಟ್ರೆ ಏನಾದೀತು? ಮೂಲಾಧಾರವೇ ಬಿದ್ದು ಹೋಗುತ್ತೆ. ಈ ತುಂಬಿದ ಬಂಡಿ ಎಂಬ ದೇಹ ಉರುಳಿ ಹೋಗಿಬಿಡುತ್ತೆ. ಯಾಕಂದರೆ ಸರಿಯಾದ ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಆ 5 ಮಾನಿಸರಾದ ಪಂಚೇಂದ್ರಿಯಗಳು ಈ ತುಂಬಿದ ಬಂಡಿಯನ್ನು ನಡೆಸಿಕೊಂಡು ಹೋಗುವಾಗ ನಾವು ಆ ಪಂಚೇಂದ್ರಿಯಗಳ ಇಚ್ಛೆಯನ್ನು ಅರಿಬೇಕು, ಬೇಡದ್ದನ್ನು ಹರಿದು ಬಿಸಾಡಬೇಕು. ಅವುಗಳನ್ನು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಬೇಕು, ನಮ್ಮ ಹದ್ದಬಸ್ತಿನಲ್ಲಿಡಬೇಕು. ಯಾವಾಗ ನಮ್ಮ ಹದ್ದಬಸ್ತಿನಲ್ಲಿ ಅವುಗಳನ್ನು ಇಡ್ತೇವೋ ಆಗ ನಾವು ಮುಟ್ಟಬೇಕಾದ ಗುರಿಯನ್ನು ಮುಟ್ತೇವೆ, ಸಾಧಿಸಬೇಕಾದ ಕೆಲಸವನ್ನು ಸಾಧಿಸ್ತೇವೆ. ಈ ತುಂಬಿದ ಈ ಬಂಡಿಯ ಪ್ರಯಾಣ ಎನ್ನುವುದು ಸುಗಮವಾಗಿ ನಡೆದುಕೊಂಡು ಹೋಗುತ್ತೆ. ಹಾಗಾಗಿ ಈ ತುಂಬಿದ ಬಂಡಿಯ ಪ್ರಯಾಣ ಒಂದು ಸುಗಮವಾಗಿ ಸಾಗಬೇಕಾದರೆ ಈ ತುಂಬಿದ ಬಂಡಿಯನ್ನು ನಡೆಸುವ ಆ 5 ಬಾನಿಸರಾದ ಆ ಪಂಚೇಂದ್ರಿಯಗಳನ್ನು ನಮ್ಮ ಹದಬಸ್ತಿನಲ್ಲಿ ಇಟ್ಟುಕೊಳ್ಬೇಕು. ಹಾಗೆ ಅವುಗಳನ್ನು ನಮ್ಮ ಹದಬಸ್ತಿನಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಏನಾದೀತು ಅಂತ ಹೇಳಿದ್ರೆ ಈ ತುಂಬಿದ ಬಂಡಿಯ ಪ್ರಯಾಣ ಏನಾಗುತ್ತೆ? ಸರಿಯಾಗಿ
ಆಗೋದಿಲ್ಲ. ಅದರ ಮೂಲಾಧಾರವೇ ಅದರಚ್ಚೇ ಮುರಿದು ಹೋಗುತ್ತೆ. ಹಾಗಾಗಿ ಅದರಿಚ್ಛೆಯನರಿದು ನಡೆಯದೇ ಇರ್ತದೆ, ಹೊಡೆಯದೇ ಇರ್ತದೆ, ಅದರಚ್ಚೇ ಮುರಿದಿತ್ತು ಗುಹೇಶ್ವರ ಅಂತ ಹೇಳ್ತಾನೆ. ಎಷ್ಟು ಸೂಕ್ಷ್ಮವಾಗಿ ಒಂದು ಸಂಗತಿಯನ್ನು ಹೇಳಿಬಿಟ್ಟಿದ್ದಾನೆ. ಎಲ್ಲರಿಗೂ ಅರ್ಥವಾಗುತ್ತೆ. ದೇಹ, ಅದರ ಪಂಚೇಂದ್ರಿಯಗಳು ಬಯಸಿದ್ದನ್ನೆಲ್ಲ ಮಾಡಲಿಕ್ಕೆ ಹೋಗ್ತವೆ. ಆದರೆ ಅದಕ್ಕೆ ದುರಂತಕ್ಕೊಳಗಾಗುವುದು ಈ ತುಂಬಿದ ಬಂಡಿ. ಆ ಭಗವಂತನಿಂದ ಸೃಷ್ಟಿಯಾದ ಈ ತುಂಬಿದ ಬಂಡಿ ಅಂದರೆ ಸರ್ವವನ್ನೂ ತನ್ನೊಳಗಿಟ್ಟುಕೊಂಡಂತಹ ಈ ಬಂಡಿ ಸುಗಮವಾಗಿ ಸಾಗಿ ಗುರಿಯೊಂದನ್ನು, ಮುಕ್ತಿಯೊಂದನ್ನು, ಸಾರ್ಥಕತೆಯೊಂದನ್ನು ಪಡೀಲಿಕ್ಕೆ ಹೊರಟಾಗ ಈ ದಾರಿಯನ್ನು ಕೆಡಿಸುವಂಥವುಗಳು ಯಾವುವು ಅಂದರೆ ಈ ತುಂಬಿದ ಬಂಡಿಯನ್ನು ಚಲಾಯಿಸುವಂಥವುಗಳು ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳು ಒಂದಕ್ಕೆ ಒಂದು ಸಮ ಇಲ್ಲ. ಆದ್ದರಿಂದ ಅವುಗಳನ್ನು ನನ್ನ ನಿಯಂತ್ರಣಕ್ಕೆ ತಂದುಕೊಂಡಾಗ ಮಾತ್ರ ಅವುಗಳು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿ ನಡೆಯದೇ ಇದ್ದರೆ ಈ ಮೂಲಾಧಾರವೇ ಬಿದ್ದು ಹೋಗುತ್ತೆ, ಬಂಡಿಯ ಪ್ರಯಾಣ ಸುಗಮವಾಗೋದಿಲ್ಲ. ಸುಗಮವಾಗಬೇಕು ಅಂದರೆ ಅವುಗಳ ಇಚ್ಛೆಯನ್ನು ಅರಿದು, ಅಂದರೆ ಅವುಗಳನ್ನು ನಮ್ಮ ಹದಬಸ್ತಿನಲ್ಲಿ, ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಡೆದಾಗ ಮಾತ್ರ ಆ ಬಂಡಿಯ ಪ್ರಯಾಣ ಸುಗಮವಾಗುತ್ತೆ ಎನ್ನುವ ಸಂಗತಿಯನ್ನು ಅಲ್ಲಮ ಹೇಳ್ತಾನೆ. ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಬಹಳ ಸರಳವಾಗಿ ಒಂದು 3-4 ಸಾಲುಗಳಲ್ಲಿಯೇ ಜೀವನದ ದಾರಿಯೊಂದನ್ನು, ಸರಿಯಾದ ದಾರಿಯೊಂದನ್ನು ಕಟ್ಟಿಕೊಡ್ತಾನೆ ಅಲ್ಲಮ ಪ್ರಭು. ನಿಮಗೆ ವಚನ ಅರ್ಥವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಮುಂದಿನ 2 ವಚನಗಳನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣ. ನಮಸ್ಕಾರ.